ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ, ಶಿವಮೊಗ್ಗ. ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈಗಾಗಲೇ ನಾವು ನೀವು ಎಲ್ಲ ನೋಡಿದ ಹಾಗೆ ಈಗಾಗಲೇ ಅಧ್ಯಕ್ಷರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ವಿವರಿಸಿದ್ದಾರೆ. ವಿಶೇಷವಾಗಿ ಕಳೆದ ಬಾರಿಯಿಂದ ದೇವಸ್ಥಾನದ ಒಳಗಿನ ಅಲಂಕಾರ ಹಾಗೆ ಗಾಂಧಿ ಬಜಾರನ ಅಲಂಕಾರದ ಬಗ್ಗೆ ಜನಮಾನಸದಲ್ಲಿ ಕಳೆದ ಬಾರಿ ಹಚ್ಚ ಹಸಿರಾಗಿ ಉಳಿದಿತ್ತು. ಅದನ್ನು ಮೀರಿಸೋ ರೀತಿಯಲ್ಲಿ ಈ ಬಾರಿ ಮತ್ತೆ ನಮ್ಮ ಶ್ರೀಕಾಂತ್ ಅವರು ಅದರ ಜವಾಬ್ದಾರಿ ತಗೊಂಡು ಇನ್ನೂ ಹೆಚ್ಚಿನ ಈ ಬಾರಿ ವಿಶೇಷವಾಗಿ ಅಲಂಕಾರದ ಮತ್ತು ಹೆಚ್ಚು ಹೂವಿನ ಇದನ್ನು ಸುಮಾರು 10,000 ಗುಲಾಬಿ ಹೂಗಳೇ ಬಂದಿದೆ ದೇವಸ್ಥಾನದ ಒಳಗಡೆಗೆ ಅಲಂಕಾರಕ್ಕೆ. ಇನ್ನೂ ನಡೀತಾ ಇದೆ. ಇದಿಷ್ಟು ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ಒಳಗಡೆ ಹೋಗಿ ನೋಡಿದಿರಿ. ಆದರೆ ಈ ಸಮಿತಿ 15 ಉಪಸಮಿತಿಗಳನ್ನು ಮಾಡಿಕೊಂಡಿದೆ. ಅವರವರಿಗೆ ಜವಾಬ್ದಾರಿಗಳು ಪ್ರಸಾದ ವಿತರಣೆ ಮಾಡೋದ್ರಿಂದ ಹಿಡಿದು ಸರದಿ ಸಾಲಲ್ಲಿ ಬರೋರಿಗೆ ನಮಗೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು. ಈ ಬಾರಿ ಕಳೆದ ಬಾರಿ ನಾವು ಒಂದು ಸ್ವಲ್ಪ ಸಕ್ಸಸ್ ಆಗಿರಲಿಲ್ಲ, ವಿಶೇಷವಾಗಿ ವಿಶೇಷ ದರ್ಶನದ ಸಾಲು ಮಾಡೋದ್ರಲ್ಲಿ. ಆದರೆ ಈ ಬಾರಿ ವಿಶೇಷವಾಗಿ ಅದಕ್ಕೆ ಕೇರ್ ತಗೊಂಡಿದ್ವಿ. ಹಾಗೆ ಇಲಾಖೆಯವರ ಪೊಲೀಸ್ನವರ ಅಪೇಕ್ಷೆಯಂತೆ ವಿಕಲಚೇತನರಿಗೆ ಮತ್ತು VIP ಗಳಿಗೆ ಒಂದು ಸಾಲನ್ನು ಮಾಡಿದೆ. ಅವರಿಗೆ ಅದು ಇಲಾಖೆ ಕಳೆದ ಬಾರಿನೂ ಬೇಡಿಕೆ ಇತ್ತು, ಈ ಸತಿನೂ ಡಿಮ್ಯಾಂಡ್ ಇತ್ತು. ಅದಕ್ಕೆ ಪೊಲೀಸ್ನವ್ರು ನಿರಂತರವಾಗಿ ಸಭೆ ಮಾಡಿ ಅದನ್ನು ಮಾಡಿದ್ದಾರೆ. ತಾವು ದಯಮಾಡಿ ಹೆಚ್ಚು ಪ್ರಚಾರ ಕೊಡಬೇಕಾಗಿರೋಂಥದ್ದು, ಗಾಂಧಿ ಬಜಾರಲ್ಲಿ ವಿಶೇಷ ದರ್ಶನಕ್ಕೆ 200 ರೂಪಾಯಿನ ಕುಟುಂಬಕ್ಕೆ ಮಾಡಿದ್ದೀವಿ. ಹಾಗೆಯೇ ಮಾರಿಗದ್ಗೆ ಇಲ್ಲೂ ಸಹ 200 ರೂಪಾಯಿ ವಿಶೇಷ ದರ್ಶನದ ಸಾಲಿದೆ. ಅದನ್ನು ಭಕ್ತರು ಬಳಸ್ಕೊಬೋದು ಗೊತ್ತಾಗಿರೋರು. ಮತ್ತು ಅದಲ್ಲದೆ ಕಾಮನ್ನಾಗೆ ಆ ಲೈನ್ಗಳು 2 ಲೈನ್ಗಳು ಮತ್ತು ಗಾಂಧಿ ಬಜಾರ್ ಮೇಲ್ಗಡೆಯಿಂದ ಬರೋರಿಗೆ ಕೆಳಗಡೆಯಿಂದ ಬರೋರಿಗೆ ವ್ಯವಸ್ಥಿತವಾಗಿ ಅಲ್ಲಲ್ಲೇ ಸ್ಥಳದಲ್ಲೇ ಕೌಂಟರ್ಗಳಿದೆ. ಸ್ಥಳಕ್ಕೆ ಬಂದರೆ ಅಲ್ಲೇ ಗಾಂಧಿ ಬಜಾರ್ ಏನೀಗ ಅಧ್ಯಕ್ಷ ಹೇಳ್ದಂಗೆ ಕಾಳಿ ಅಲಂಕಾರ ಇದೆ, ಅದ್ರ ಕೆಳಗಡೆಗೇ ಟಿಕೆಟ್ ಕೌಂಟರ್ ಇರುತ್ತೆ. 2 ಸಾಲು ಈ ಸತಿ, ಯಾವಾಗಲೂ ಒಂದೊಂದು ಸಾಲು ಮಾಡ್ತಿದ್ವಿ. ಜನ ಒತ್ತಡ ಪೊಲೀಸ್ನವ್ರದ್ದು ಕಳೆದ ಬಾರಿ ಏನೇನಾಗಿದೆ ಏನೇನು ಅನ್ನೋದನ್ನು ಅಧಿಕಾರಿಗಳ ತಂಡ ಎಲ್ಲ ಅಧ್ಯಯನ ಮಾಡಿ ಟಿಪ್ಪಣಿ ಮಾಡಿ ಇಟ್ಕೊಂಡಿತ್ತು. ಅದನ್ನೆಲ್ಲವೂ ಅವರು ನಿನ್ನೆ ರಾತ್ರಿನೂ ಸುಮಾರು 11 ಗಂಟೆ ತನಕ ಅವರು DYSP ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತೆ ಅಲ್ಲೇ ಸ್ಥಳದಲ್ಲೆಲ್ಲ ಟ್ರಯಲ್ಲು ಇವು ಎಲ್ಲ ಮಾಡಿದ್ದಾರೆ. ಹಾಗಾಗಿ 2 ಸಾಲಿರುತ್ತೆ. ಈಗ ಮೇಲ್ಗಡೆಯಿಂದ ಕೆಳಗಡೆಯಿಂದನೂ 1 ಸಾಲಿರುತ್ತೆ. ಕೆಳಗಡೆಯಿಂದ ಬಂದವರು ದರ್ಶನ ಮಾಡಿಸ್ಕೊಂಡು ಹಾಗೆ ತಳಗೆ ಹೋಗೋ ಅಂಥದ್ದು. ಮೇಲ್ಗಡೆಯಿಂದ ಜನರಲ್ ಆಗಿರೋರು ಜನರಲ್ ಸಾಲು ಸೀದಾ ತಳಗೋಗುತ್ತೆ. ವಿಶೇಷ ಸಾಲಾಗಿ ಬಂದವರು ಮತ್ತೆ ಸೀದಾ ವಾಪಸ್ ಹೋಗೋ ಹಂಗೆ, ವಿಕಲಚೇತನರು ಸಹ ವಾಪಸ್ ಹೋಗೋ ಹಂಗೆ ಈ ಥರದ ವ್ಯವಸ್ಥೆ ಗಾಂಧಿ ಬಜಾರ್ದಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹೆಚ್ಚು ನಾವು ಬ್ಯಾರಿಕೇಡನ್ನು ಬಳಸುವಂಥದ್ದು ಮತ್ತು ಸ್ವಲ್ಪ ಆರ್ಥಿಕ ಹೊರೆನೂ ಆಗಿದೆ. ಅಂದರೆ ಜನರಿಗೆ ಸುಲಲಿತವಾಗಿ ಆಗಬೇಕು ಅಂತ ಕಳೆದ ಬಾರಿ ನಾವು ಇದು ಮಾಡಿದ್ರು ಸಹ ಆಡಳಿತ ಮಂಡಳಿ ಮತ್ತೆ ಚರ್ಚೆ ಮಾಡಿ ಈ ಸತಿ ನೀವು ನೋಡಿದಿರಿ BH ರಸ್ತೆಯಲ್ಲಿ ಸಾಮಿಯಾನನ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಇದು ಮಾಡಿದ್ವಿ. ಯಾಕೆ 2 ಸಾಲು ಅಂದರೆ 1 ಸಾಲು ಸೀದಾ ಹರ್ಷ ಕಾಂಪ್ಲೆಕ್ಸ್ ತನಕ ಹೋಗಿತ್ತು. ಅದಕ್ಕೆ ಇಲ್ಲೇ 2 ಸಾಲು ಮಾಡಿದ್ದೀವಿ. ಅಧ್ಯಕ್ಷರು ಹೇಳಿದವಲ್ಲೇ ಜರ್ಮನ್ ಟೆಂಟ್ ಅಂದರೆ ಸೈಡಿಗೆಲ್ಲೂ ವಾಲ್ಗಳು ಹಾಕ್ಸಿಲ್ಲ, ಅದು ಗಾಳಿ ಆಡಲಿ ಅಂತ ಆ ಥರದ್ದು. ಮತ್ತು ತುಂಬ ಸಂಘ ಸಂಸ್ಥೆಗಳು ಪಾನೀಯ ಕೊಡೋದಕ್ಕೆ ಅಲ್ಲಲ್ಲ 2 ಕಡೆಗೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮಡ್ಲಕ್ಕಿ ತೊಗೊಳಕ್ಕೆ ಅವರು ಅದು ದೇವಸ್ಥಾನದ ದೇವರ ಮುಂದೆ ಬಂದಾಗ ಅಲ್ಲಿ ವ್ಯವಸ್ಥೆ, ಅದರ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಹಿರಿಯರಾದಂಥ ಹನುಮಂತಪ್ಪನವರು DM ರಾಮಯ್ಯನವರು ಅವರು ತೊಗೊಂಡಿದ್ದಾರೆ. ಹಾಗೆಯೇ ಕಾಯಿ ಹೊಡೆಯೋದು ಆರಂಭದಲ್ಲೇ ಕಾಯಿ ಹೊಡೆದ್ಬಿಡ್ತಾರೆ ಸ್ಟಾರ್ಟಿಂಗ್ ಬಂದಾಗೆ. ಅದಕ್ಕೂ ಅಂತೆ ವಿಶೇಷವಾಗಿ ಇಲ್ಲೂ ಅಷ್ಟೇ ಈ ಕಾಯಿ ಹೊಡೆಯೋದಕ್ಕೆಲ್ಲ ಯಾವುದೇ ರೀತಿ ಶುಲ್ಕಗಳಿರಲ್ಲ. ದಯಮಾಡಿ ಅದು ಉಚಿತವಾಗಿ ಎಲ್ಲ ಇವು ಇರುತ್ತೆ. ಆಮೇಲೆ ನಾವು ವಾಸವಿ ಯುವಜನ ಸಂಘದವರು ಕಳೆದ 16 ಜಾತ್ರೆಯಿಂದ ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಏನು ಪ್ರಸಾದನ ಮಾರ್ಕೊಡೋ ಅಂಥದ್ದು, ಅದು 20 ರೂಪಾಯಿ ಇದೆ. ಅದು ಅಲ್ಲೂ ಸಿಗತ್ತೆ ಇಲ್ಲೂ ಸಿಗತ್ತೆ. ಅದಕ್ಕೆ ನೂಕು ನುಗ್ಲು ಬೇಡ, ಯಾಕೆಂದ್ರೆ ಅವ್ರ ತಂಡನೇ ಇರುತ್ತೆ ಎರಡೂ ಬದಿಯಲ್ಲೂ.
ಪ್ರಸಾದ ವಿತರಣೆ ಮಾಡೋವಂಥದ್ದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ. ನಾವು ಅವರಿಗೆ ಸಮಿತಿ ವತಿಯಿಂದ ಈ ಸಂದರ್ಭ ಅವರಿಗೆ ಧನ್ಯವಾದ. ಮತ್ತು ಅವರಿಗೆ ಕಳೆದ ಬಾರಿ ಸ್ವಲ್ಪ ಮಾರಾಟಕ್ಕೆ ತೊಂದರೆ ಅಂತಾಗಿತ್ತು. ರಾತ್ರಿನೂ ಅವ್ರಿಗೆ ಕರೆದು ಪೊಲೀಸು DYSP ಅವರಿಗೆಲ್ಲ ಹೇಳಿ ಇವ್ರ ತಂಡ ಬರುತ್ತೆ, ನಾವು ವಿಶೇಷವಾಗಿ ಅವರಿಗೆ ಗುರುತಿನ ಚೀಟಿನ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇದಿಷ್ಟು ಆದ್ಮೇಲೂ ಸಹ ನಮಗೆ ಜನಸಂದಣಿ ಈ ಸತಿ ಅವರು ಪೊಲೀಸ್ನವರು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಹೆಚ್ಚು ಜನ ಬರ್ತಾರೆ ಈ ಸತಿ ಅಂತ ಅವರಿಗೆ ಇರೋಂಥ ಮಾಹಿತಿ. ಅದಕ್ಕೋಸ್ಕರ ಪಾರ್ಕಿಂಗ್ ವ್ಯವಸ್ಥೆ ಅವರು ಈಗಾಗಲೇ ಗುರುಸ್ದಂಗೆ ಮೇನ್ ಮಿಡ್ಲ್ ಸ್ಕೂಲ್ ಆವರಣ ಆ ಕಡೆಯಿಂದನೂ ಬರೋವಂಥವರಿಗೆ ಬರ್ಬೋದು. ಮತ್ತು ಈಗಾಗಲೇ ಫಾದರ್ ಸ್ಟ್ಯಾನಿ ಡಿಸೋಜಾ ಅವರಿಗೆ ನಾವು ಸಮಿತಿ ವತಿಯಿಂದ ಹೋಗಿ ಮನವಿ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆಯವರು ಇದು ಮಾಡಿದ್ಮೇಲೆ ಈಗ ಅವರು ಇಡೀ ಪಾರ್ಕಿಂಗ್ ವ್ಯವಸ್ಥೆ ಯಾರೇ ಕುಟುಂಬದವರು ವೆಹಿಕಲನ್ನು ಅಲ್ಲೇ ನಿಲ್ಲಿಸಿ ಕೋಟೆ ಪೊಲೀಸ್ ಸ್ಟೇಷನ್ನು ಅಥವಾ ಕೃಷ್ಣ ಕೆಫೆ ಕಡೆಯಿಂದ ದರ್ಶನಕ್ಕೆ ಬರಬೇಕಾಗತ್ತೆ. ಈ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲದೆ ಇವಾಗ ಮತ್ತೆ ಒಂದು ಲೆಟ್ರ್ ಕೊಡ್ತೀವಿ ಫೈರ್ ಸ್ಟೇಷನ್ನರಿಗೀಗ ಈ ಕಡೆಗೂ ಇಲ್ಲೂ ಇರುತ್ತೆ, ಗಾಂಧಿ ಬಜಾರಲ್ಲೂ ಫೈರ್ದು ಮತ್ತು ಆಂಬುಲೆನ್ಸ್ ವ್ಯವಸ್ಥೆ ಯಾರು, ಯಾಕೆಂದರೆ ಕೆಲವರಿಗೆ ಈ ಪ್ರೆಸರಲ್ಲಿ ಉಸಿರಾಟದ ತೊಂದರೆ ಆಗಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದ್ರದ್ದು ಸಹ ಇಲ್ಲಿ ದೇವಸ್ಥಾನದ ಹತ್ರನೂ ಇರುತ್ತೆ, ಗಾಂಧಿ ಬಜಾರಲ್ಲಿ ಮತ್ತು ಮೇಲೆ ಶೋಭನಾಯಕ ಪ್ರತಿಮೆ ಹತ್ರ 3 ಕಡೆಗೆ ಅದರ ವ್ಯವಸ್ಥೆಗಳನ್ನು ಈಗಾಗಲೇ ಸಮಿತಿ ವತಿಯಿಂದ ನಾವು ಮಾಡಿದ್ದೀವಿ. ಜೊತೆಗೆ ಇಲ್ಲಿಯ ಸಿಬ್ಬಂದಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಅಧ್ಯಕ್ಷರು ಕಳೆದ ಬಾರಿ ಹೇಳಿದ್ರು ಅವರಿಗೆ ಊಟದ ವ್ಯವಸ್ಥೆಗಳನ್ನು ಇಲ್ಲೇ ಮಾಡಿರ್ತೀವಿ. ಅದಲ್ಲದೆ ಪ್ರತಿನಿತ್ಯ ಸುಮಾರು 5,000 ರಿಂದ 10,000 ಜನರಿಗೆ ಸುಮಾರು 2-3 ಗಂಟೆವರೆಗೂ ಇಲ್ಲಿ ಪ್ರಸಾದ ವಿತರಣೆನೂ ಇರುತ್ತೆ ದೇವಸ್ಥಾನದ ಆವರಣದಲ್ಲೇ. ನಾವು ಅಲ್ಲೆಲ್ಲೋ ಬೇರೆ ಕಡೆ ಮಾಡಬೇಕು ಅಂತೇಳಿ ಮಾಡಿಕೊಂಡ್ರು ಸಹ ಬೇಡ, ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಇಲ್ಲೇ ಮಾಡಬೇಕು ಅಂತ ಹೇಳಿ ಈಗ ಅದ್ರದ್ದು ಸಹ ಇಲ್ಲೇ ಪ್ರಸಾದ ವಿತರಣೆ ವ್ಯವಸ್ಥೆಗಳನ್ನು ಅಂದರೆ ಇದು ಪ್ರತಿ 5 ದಿನವೂ ಇರುತ್ತೆ. ಮತ್ತು ನೀವು ಒತ್ತಿ ಹೇಳಬೇಕಾಗಿರುವಂಥದ್ದು, ತುಂಬ ಜನ ಬರೀ ಗಾಂಧಿ ಬಜಾರ್ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮಂಗಳವಾರ ದಿವಸ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟೇ ಜನ ನಮ್ಮ ಹಳೆಯ ಭಾಗದ ಜನರು ಎಡೆ ಮಾಡ್ಕೊಂಬರ್ತಾರೆ, ಈ ಗದ್ಗೆಗೆ ಎಡೆನ ಹಾಕುವಂಥದ್ದು. ಈಗ ಅದಕ್ಕೇನೆ ನಾವು ವಿಶೇಷವಾಗಿ 5 ಜನ ಭಟ್ರ ತಂಡವನ್ನು ಈಗಾಗಲೇ ಮಾಡಿದ್ದೀವಿ. ಅವರು ಆ ಎಡೆನ ಗದ್ಗೆಗೆ ಮುಟ್ಟಿಸಿ ಪ್ರೋಕ್ಷಣೆ ಮಾಡಿ ಕೊಡೋವಂಥದ್ದು. ಮೊದಲೆಲ್ಲ ಏನಾಗ್ಬಿಡುತ್ತೆ ಅಂದರೆ ಲಾಟ್ಗಟ್ಟಲೆ ಬಿದ್ದಿರೋದು, ಆಮೇಲೆ ಕಾರ್ಪೊರೇಷನಿಗೆ ಕಳಿಸ್ಬೇಕಾಗಿತ್ತು. ಅದಕ್ಕೆ ಜನರಿಗೆ ಹಂಚಲಿ ಅಂತೇಳಿ ಕಳೆದ ಬಾರಿಯಿಂದ ಅವೇರ್ನೆಸ್ ಮಾಡಿದ್ವಿ, ಜನ ಸ್ಪಂದಿಸ್ತಿದ್ದಾರೆ. ಅದು ಸಹ ಬೆಳಗ್ಗೆ 5 ಗಂಟೆ 5:30ಇಂದನೇ ಪ್ರಾರಂಭ ಆಗುತ್ತೆ. ಈ ಬಾರಿ ನಾವು ಮತ್ತೆ ಎಲ್ಲ 2 ಸಮುದಾಯದವರು, ನಾಡಿಗರ ಮನೆ ಬ್ರಾಹ್ಮಣರು ಮತ್ತು ವಿಶ್ವಕರ್ಮದವ್ರಿಗೆ ಕೂತು ಮಾತಾಡಿಸಿ ಅವರು ಲೇಟ್ ಆಗಬಾರ್ದು, ಜನರು ರಾತ್ರಿ 1 ಗಂಟೆಯಿಂದನೇ ಸಾಲಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ 1 ಅವರ್ ಮಾಡಿದ್ರೆ ಒಂದು 4-5 ಸಾವಿರ ಜನ ಪಾಸ್ ಆಗಿಬಿಡ್ತಾರೆ. ಆ ಆಲೋಚನೆ ಇಟ್ಕೊಂಡು ನಮ್ಮೆಲ್ಲ ಹಿರಿಯರು ಅದ್ರದ್ದು ಎಲ್ಲ ಒಂದು ವ್ಯವಸ್ಥೆ ಮಾಡೋದು. ಅಂದರೆ ಎಲ್ಲೆಲ್ಲಿ ನಮಗೆ ಪ್ರಾಬ್ಲಮ್ ಆಗತ್ತೆ ಅವನ್ನೆಲ್ಲ ಗುರ್ಸ್ಕೊಂಡು ನಾವು ಎಲ್ಲೂ ತೊಂದರೆ ಆಗಬಾರ್ದು, ಆ ರೀತಿಲಿ ಈ ಜಾತ್ರೆನ ಮಾಡಬೇಕು. ಬರೀ ನಾವು ಅಷ್ಟೇ ಕಮಿಟಿಯವ್ರು ಅಷ್ಟೇ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಮಾಧ್ಯಮದವ್ರ ಸಹಕಾರ ಅತಿ ಹೆಚ್ಚು ಬೇಕಾಗತ್ತೆ, ಹೆಚ್ಚು ಪ್ರಚಾರ ಕೊಡುವಂಥದ್ದು. ಮತ್ತು ನಾವು ಇಲ್ಲೆಲ್ಲೂ ಸಹ ನಾವು ಮತ್ತೆ ಒತ್ತಿ ಹೇಳ್ತಿದ್ದೀವಿ, ಅಧ್ಯಕ್ಷರು ಅವತ್ತು ಹೇಳ್ಯಾರೆ, ನಾವೆಲ್ಲರೂ ಹೇಳ್ತಿದ್ದೀವಿ, ನಾವೆಲ್ಲೂ ಸಹ ದೇಣಿಗೆ ಸಂಗ್ರಹಿಸುವಂಥ ಇದನ್ನು ಪರಿಪಾಠ ಇಟ್ಕೊಂಡಿಲ್ಲ ಕಳೆದ 16 ವರ್ಷದಿಂದ. ಅದಕ್ಕಿಂತ ಹಿಂದೆ ಕುಸ್ತಿಗೆ ಮಾತ್ರ ಮಾಡ್ತಾಯಿದ್ರು. ಈ ಸತಿ ನಾವು ಹೆಚ್ಚು ಒತ್ತು ಕೊಡೋದ್ರ ಜೊತೆಗೆ ಜನನೇ ವಾಲಂಟಿಯರಾಗಿ ಈಗಾಗಲೇ ಅಕ್ಕಿ, ಬೇಳೆ, ಬೆಲ್ಲ ನಿರಂತರವಾಗಿ ತಂದು ಕೊಡ್ತಾ ಇದ್ದಾರೆ. ಮತ್ತು ಒಂದಿನದ ಪ್ರಸಾದದ್ದು ಒಂದು 51,000 ರೂಪಾಯಿ, 25,000 ರೂಪಾಯಿ ಈ ಥರದ್ದು ಪ್ರಚಾರಕ್ಕೆ ಈ ದೇವಸ್ಥಾನಕ್ಕೆ ಕೊಟ್ಟು ಹೋಗ್ತಿದ್ದಾರೆ. ಆ ದೇಣಿಗೆಯಲ್ಲೇ ನಾವು ಈ ಎಲ್ಲ ವ್ಯವಸ್ಥೆಗಳನ್ನು ನೀವು ಹಿಂದೆಂದೂ ಕಂಡರಿಯದ ಮಾದರಿಲಿ ಈ ಬಾರಿ ನೀವು ರಾತ್ರಿ ಒಂದ್ಸತಿ ವಿಶೇಷವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತೀನಿ, ಅದರಲ್ಲಿ ವಿಶೇಷವಾಗಿ ದೃಶ್ಯ ಮಾಧ್ಯಮದವರು ಲೈಟಿಂಗ್ ವ್ಯವಸ್ಥೆ ಅದು ಈ ಸತಿ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಕಳೆದ ಬಾರಿ ಇದು ಸ್ವಲ್ಪ ನಮಗೂ ಅಷ್ಟು ದುಡ್ಡು ಕೊಟ್ಟರು ಸರಿಯಾಗಿ ಆಗಲಿಲ್ಲ ಅನ್ನೋದೊಂದು ಅಸಮಾಧಾನ ಇತ್ತು. ಈ ಸತಿ ವಿಶೇಷವಾಗಿ ಅವರೇ ಕೇರ್ ತಗೊಂಡು ಲೈಟಿಂಗ್ ವ್ಯವಸ್ಥೆನ ಇವೆಲ್ಲವನ್ನು ನಾವು ಮಾಡಿದ್ದೀವಿ. ನೀವು ಸಹ ಎಲ್ಲ ನೋಡಿ ಆಮೇಲೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯುವಂಥ ಮಾರಿ ಜಾತ್ರೆಗೆ ನಾವು ನೀವು ಎಲ್ಲ ಸೇರಿ ಕೈ ಜೋಡಿಸಿ
ನೂರಾರು ವರ್ಷದ ಇತಿಹಾಸ ಇರೋ ಈ ಜಾತ್ರೆಗೆ 26ರ ಜೊತೆಗೆ ನಾವೆಲ್ಲ ಅಣಿಯಾಗೋಣ ಅಂತ ಹೇಳ್ತಾ ನಿಮ್ಮ ಸಹಕಾರ ನಿರಂತರವಾಗಿರಲಿ. ಈಗ ಮಳಿಗೆಗಳು ಅಂದರೆ ನಾವು ಅದೇನು